ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮನೆ ಊಟ ಮಾಡಿದರೂ ಅಸಿಡಿಟಿ ಸಮಸ್ಯೆ ಕಾಡಲು ಕಾರಣವೇನು? ಆಪ್ಷನ್ಸ್ ಎ ಕೆಫೇನ್ ಸೇವನೆ, ಬಿ ಮಸಾಲೆ ಬಳಕೆ, ಸಿ ಹೆಚ್ಚು ಆಹಾರ ಸೇವನೆ, ಡಿ ಆಮ್ಲ ಶೇಖರಣೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಾವು ಮನೆಯಲ್ಲಿ ಮಾಡುವ ಸಾರು ಅಥವಾ ಪಲ್ಯಗಳಿಗೆ ಅತಿಯಾಗಿ ಎಣ್ಣೆ, ಖಾರ ಅಥವಾ ಗರಂ ಮಸಾಲೆಯನ್ನು ಬಳಸುವುದರಿಂದ ಜಠರದಲ್ಲಿ ಆಮ್ಲದ ಉತ್ಪತ್ತಿ ಹೆಚ್ಚಾಗಿ ಅಸಿಡಿಟಿ ಉಂಟಾಗುತ್ತದೆ. ರಾತ್ರಿ ಊಟ ಮಾಡಿದ ಕೂಡಲೇ ಮಲಗುವುದರಿಂದ ಜಠರದಲ್ಲಿರುವ ಆಮ್ಲವು ಅನ್ನನಾಳದ ಕಡೆಗೆ ಹರಿಯುತ್ತದೆ. ಇದರಿಂದ ಬೆಳಗ್ಗೆ ಎದ್ದಾಗ ಎದೆಯುರಿ ಅಥವಾ ಕಹಿ ತೇಗು ಬರಬಹುದು. ಊಟದ ಮಧ್ಯೆ ಅತಿಯಾಗಿ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆಗೆ ಅಗತ್ಯವಾದ ಆಮ್ಲಗಳು ದುರ್ಬಲಗೊಳ್ಳುತ್ತವೆ. ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿ ಗ್ಯಾಸ್ ಉಂಟುಮಾಡುತ್ತದೆ. ಹಾಗೆಯೇ ಮನೆಯಲ್ಲೇ ಇದ್ದಾಗ ಪದೇ ಪದೇ ಚಹಾ ಅಥವಾ ಕಾಫಿ ಕುಡಿಯುವುದು, ಅದರಲ್ಲೂ ವಿಶೇಷವಾಗಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಆಸಿಡ್ ಉತ್ಪತ್ತಿಯನ್ನು ಪ್ರಚೋದಿಸುತ್ತದೆ. ಎರಡನೇ ಪ್ರಶ್ನೆ, ಸಪ್ಲಿಮೆಂಟ್ಗಳಂತೆ ಕೆಲಸ ಮಾಡುವ ಆರೋಗ್ಯಕರ ಹಣ್ಣು ಯಾವುದು? ಆಪ್ಷನ್ಸ್ ಎ ಆಪಲ್, ಬಿ ಸೀಬೆಹಣ್ಣು, ಸಿ ಬಾಳೆಹಣ್ಣು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಪಲ್ ಹೃದಯ ಸ್ನೇಹಿ ಹಣ್ಣು. ಫೈಬರ್, ವಿಟಮಿನ್ ಸಿ, ಕೆ, ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿರುವ ಇದು ರೋಗನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ತೂಕ ನಿರ್ವಹಣೆಗೆ ಬೆಂಬಲಿಸುತ್ತದೆ, ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತದೆ. ಪೇರಳೆಯಲ್ಲಿ ಆಹಾರದ ಫೈಬರ್, ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿದೆ. ಇದು ರೋಗನಿರೋಧಕ ಕಾರ್ಯ, ಜೀರ್ಣಕ್ರಿಯೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಇದು ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಿಸಲು ನೆರವಾಗುತ್ತದೆ. ಹಾಗೆಯೇ ಬಾಳೆಹಣ್ಣು ಪೊಟ್ಯಾಷಿಯಂ, ವಿಟಮಿನ್ ಬಿ6 ಆಹಾರದ ಫೈಬರ್ನ ಉತ್ತಮ ಮೂಲವಾಗಿದೆ. ಇದು ರಕ್ತದೊತ್ತಡ ಕಾಪಾಡಲು, ಹೃದಯ ಆರೋಗ್ಯ ಬೆಂಬಲಿಸಲು, ತ್ವರಿತ ಶಕ್ತಿಯನ್ನು ಒದಗಿಸಲು ನೆರವಾಗುತ್ತದೆ. ಮೂರನೇ ಪ್ರಶ್ನೆ, ರಾಜ್ಯದ ಶ್ರೀಮಂತ ದೇವಾಲಯಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇವಾಲಯ ಯಾವುದು? ಆಪ್ಷನ್ಸ್ ಎ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯ, ಬಿ ಮೈಸೂರು ಚಾಮುಂಡೇಶ್ವರಿ ದೇವಾಲಯ, ಸಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ, ಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ. ಸರಿಯಾದ ಉತ್ತರ ಆಪ್ಷನ್ ಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ. ಪ್ರಮುಖವಾಗಿ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಅಗ್ರಸ್ಥಾನದಲ್ಲಿದೆ. ನಂತರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ, ತದನಂತರ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳು ಟಾಪ್ 3 ಪಟ್ಟಿಯಲ್ಲಿವೆ. 2024ರಿಂದ 2025ರವರೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ 155.95 ಕೋಟಿ ಆದಾಯ ಹರಿದು ಬಂದಿದೆ. ನಾಲ್ಕನೇ ಪ್ರಶ್ನೆ, ಚಳಿಗಾಲದಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಲು ಕಾರಣವೇನು? ಆಪ್ಷನ್ಸ್ ಎ ರಕ್ತ ಪರಿಚಲನೆ, ಬಿ ಫೈಬರ್ ಕೊರತೆ, ಸಿ ಶಾಖ ಕುಂಠಿತ, ಡಿ ಇಮ್ಯುನಿಟಿ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತಾಪಮಾನ, ಸಿರ್ಕಾಡಿಯನ್ ಲಯದಂತಹ ಅಂಶಗಳಿಗೆ ಪ್ರತಿಕ್ರಿಯೆಯಾಗಿ ಋತುಗಳಲ್ಲಿ ಕರುಳಿನ ಸೂಕ್ಷ್ಮ ಜೀವಿಗಳ ಸಂಯೋಜನೆ ಬದಲಾಗುತ್ತದೆ. ಇದು ಚಯಾಪಚಯ, ಉರಿಯೂತ, ಜೀರ್ಣಕಾರಿ ದಕ್ಷತೆಯೊಂದಿಗೆ ಸಂಬಂಧ ಹೊಂದಿದೆ. ಶೀತ ಹವಾಮಾನದಲ್ಲಿ ದೇಹ ಪ್ರಮುಖ ಅಂಗಗಳನ್ನು ಬೆಚ್ಚಗಿಸುವ ಮೂಲಕ ರಕ್ಷಿಸಲು ಗಮನಹರಿಸುತ್ತದೆ. ಇದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ರಕ್ತ ಪರಿಚಲನೆ ತಗ್ಗುತ್ತದೆ. ಇದರಿಂದ ಹೊಟ್ಟೆ, ಕರುಳಿನ ಸ್ನಾಯುಗಳು ಹೆಚ್ಚು ನಿಧಾನವಾಗಿ ಸಂಕುಚಿತಗೊಳ್ಳುತ್ತವೆ. ಜೊತೆಗೆ ಫೈಬರ್ ಸೇವೆ ಕಡಿಮೆಯಾದರೂ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತದೆ. ಇನ್ನು ಅನೇಕರು ಚಳಿಗಾಲದಲ್ಲಿ ಬಾಯಾರಿಕೆಯಾಗುವುದಿಲ್ಲವೆಂದು ಕಡಿಮೆ ನೀರು ಕುಡಿಯುತ್ತಾರೆ. ದ್ರವದ ನಷ್ಟ, ನಿರ್ಜಲೀಕರಣದಿಂದ ಮಲ ಗಟ್ಟಿಯಾಗುತ್ತದೆ, ಹಾದು ಹೋಗಲು ಕಷ್ಟವಾಗುತ್ತದೆ. ಇದು ಮಲಬದ್ಧತೆ, ಹೊಬ್ಬುವುದು, ಹೊಟ್ಟೆ ತುಂಬದ ಸಂವೇದನೆಗೆ ಕಾರಣವಾಗುತ್ತದೆ. ಐದನೇ ಪ್ರಶ್ನೆ, ಕುಡಿದ ಹ್ಯಾಂಗೋವರ್ನಿಂದ ಹೊರಬರಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಕಾಫಿ, ಬಿ ಮಜ್ಜಿಗೆ, ಸಿ ನಿಂಬೆ ನೀರು, ಡಿ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆ ನೀರು. ನಿಂಬೆ ನೀರು ಹ್ಯಾಂಗೋವರ್ಗೆ ಅತ್ಯಂತ ಪರಿಣಾಮಕಾರಿ ಪರಿಹಾರಗಳಲ್ಲಿ ಒಂದಾಗಿದೆ. 1 ಲೋಟಕ್ಕೆ ಅರ್ಧ ನಿಂಬೆ ರಸ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಮಿಶ್ರಣ ಮಾಡಿ ಕುಡಿಯಿರಿ. ಇದು ಎಲೆಕ್ಟ್ರೋಲೈಟ್ಗಳನ್ನು ಪುನಃ ತುಂಬಿಸುತ್ತದೆ, ಜಲಸಂಚಯನವನ್ನು ಸುಧಾರಿಸುತ್ತದೆ ಮತ್ತು ವಾಕರಿಕೆ, ವಾಂತಿ ಮತ್ತು ತಲೆನೋವಿನಿಂದ ಪರಿಹಾರವನ್ನು ನೀಡುತ್ತದೆ. ಆರನೇ ಪ್ರಶ್ನೆ, 7 ಅಕ್ಕ ತಂಗಿಯರ ಜಲಪಾತ ಎಂದು ಕರೆಯಲ್ಪಡುವ ಜಲಪಾತ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ಕೇರಳ, ಸಿ ಗೋವಾ, ಡಿ ಮೇಘಾಲಯ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಘಾಲಯ. ಸೆವೆನ್ ಸಿಸ್ಟರ್ಸ್ ಜಲಪಾತವು ಭಾರತದ ಮೇಘಾಲಯದಲ್ಲಿರುವ ಪ್ರಸಿದ್ಧ ಕಾಲೋಚಿತ ಜಲಪಾತವಾಗಿದೆ. ಇದನ್ನು ನೋಹ್ಸಂಗಿ-ತಿಯಾಂಗ್ ಜಲಪಾತ ಎಂದು ಕರೆಯುತ್ತಾರೆ. ಮಳೆಗಾಲದಲ್ಲಿ ನೀರು 7 ಪ್ರತ್ಯೇಕ ಹೊಳೆಗಳಾಗಿ ಹರಡುತ್ತದೆ. ಅವು ಚಿರಾಪುಂಜಿಯ ಬಳಿಯ ಎತ್ತರದ ಬಂಡೆಯಿಂದ ಪಕ್ಕಪಕ್ಕದಲ್ಲಿ ಬೀಳುತ್ತವೆ. ಈ ಸುಂದರವಾದ ಜಲಪಾತವು ಮಾನ್ಸೂನ್ ತಿಂಗಳುಗಳಲ್ಲಿ ಉತ್ತಮವಾಗಿ ಕಂಡುಬರುತ್ತವೆ ಮತ್ತು ಇದು ಈಶಾನ್ಯ ಭಾರತದ ಅತ್ಯಂತ ಜನಪ್ರಿಯ ನೈಸರ್ಗಿಕ ಆಕರ್ಷಣೆಗಳಲ್ಲಿ ಒಂದಾಗಿದೆ. 7ನೇ ಪ್ರಶ್ನೆ, ಎಷ್ಟೇ ನಿದ್ರಿಸಿದರೂ ಆಯಾಸ ಅಥವಾ ಸುಸ್ತಾಗಲು ಯಾವುದರ ಕೊರತೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ಕಳಪೆ ನಿದ್ರೆ, ಬಿ ನಿರ್ಜಲೀಕರಣ, ಸಿ ಸಕ್ಕರೆ ಕಾಯಿಲೆ, ಡಿ ರಕ್ತಕಣ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತಕಣ ಕೊರತೆ. ನಿಮ್ಮ ದೇಹದಲ್ಲಿ ಕೆಂಪು ರಕ್ತಕಣಗಳ ಕೊರತೆ ಅಥವಾ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಇದ್ದರೆ ಅಂಗಾಂಗಗಳಿಗೆ ಸರಿಯಾಗಿ ಆಮ್ಲಜನಕ ತಲುಪುವುದಿಲ್ಲ. ಇದು ಎಷ್ಟೇ ನಿದ್ರಿಸಿದರೂ ದೀರ್ಘಕಾಲದ ಆಯಾಸಕ್ಕೆ ಕಾರಣವಾಗುತ್ತದೆ. ವಿಟಮಿನ್ B12 ನರಗಳ ಆರೋಗ್ಯಕ್ಕೆ ಮತ್ತು ಡಿ ಮೂಳೆಗಳ ಬಲಕ್ಕೆ ಮುಖ್ಯ. ಇವುಗಳ ಕೊರತೆಯು ಸ್ನಾಯುಗಳ ದೌರ್ಬಲ್ಯ ಮತ್ತು ಮಾನಸಿಕ ಆಯಾಸವನ್ನು ಉಂಟುಮಾಡುತ್ತದೆ. 8ನೇ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಶ್ರೀಕೃಷ್ಣನ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಒಡಿಶಾ, ಬಿ ಕರ್ನಾಟಕ, ಸಿ ಹಿಮಾಚಲ್ ಪ್ರದೇಶ್, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ್ ಪ್ರದೇಶ್. ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಯುಲ್ಲಾ ಖಾಂಡದ ಸರೋವರದ ಮಧ್ಯದಲ್ಲಿ ಶ್ರೀಕೃಷ್ಣನ ಒಂದು ಸಣ್ಣ ದೇವಾಲಯವಿದೆ. ಇದನ್ನು ಯುಲ್ಲಾ ಖಾಂಡ್ ಕೃಷ್ಣನ ದೇವಾಲಯ ಎಂದು ಸಹ ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಸರೋವರದ ಮಧ್ಯದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಇದನ್ನು ಭಾರತದ ಹಾಗೂ ಪ್ರಪಂಚದ ಅತಿ ಎತ್ತರದ ಕೃಷ್ಣನ ದೇವಾಲಯ ಎಂದು ಗುರುತಿಸಲಾಗಿದೆ. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಟೀ ಕಾಫಿಯನ್ನು ಸೇವಿಸಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ BP, ಬಿ ಥೈರಾಯ್ಡ್, ಸಿ ತಲೆನೋವು, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಥೈರಾಯ್ಡ್. ಸೋಯಾ ಮತ್ತು ಸೋಯಾ ಆಧಾರಿತ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಥೈರಾಯ್ಡ್ ಹಾರ್ಮೋನ್ಗಳ ಸಮತೋಲನವನ್ನು ಅಡ್ಡಿಪಡಿಸಬಹುದು. ಎಲೆಕೋಸು, ಹೂಕೋಸು ಮತ್ತು ಬ್ರೋಕೊಲಿಯಂತಹ ತರಕಾರಿಗಳನ್ನು ಕಚ್ಚಾ ರೂಪದಲ್ಲಿ ಅತಿಯಾಗಿ ತಿನ್ನುವುದು ಸಹ ಸಮಸ್ಯೆಯನ್ನು ಇನ್ನಷ್ಟು ಹದಗೆಡಿಸಬಹುದು. ಹೆಚ್ಚುವರಿಯಾಗಿ ಹೆಚ್ಚು ಸಕ್ಕರೆ, ಸಂಸ್ಕರಿಸಿದ ಹಿಟ್ಟು ಮತ್ತು ಬೇಕರಿ ಉತ್ಪನ್ನಗಳನ್ನು ಸೇವಿಸುವುದು ಹಾನಿಕಾರಕವಾಗಿದೆ. ಮುಖ್ಯವಾಗಿ ಚಳಿಗಾಲದಲ್ಲಿ ಚಹಾ ಮತ್ತು ಕಾಫಿಯನ್ನು ಸೇವಿಸುವುದು ಥೈರಾಯ್ಡ್ ರೋಗಿಗಳಿಗೆ ಸೂಕ್ತವಲ್ಲ. ಆದ್ದರಿಂದ ಈ ಆಹಾರಗಳನ್ನು ಸೀಮಿತಗೊಳಿಸುವುದರಿಂದ ರೋಗ ಲಕ್ಷಣಗಳನ್ನು ನಿಯಂತ್ರಿಸುವುದು ಸುಲಭವಾಗುತ್ತದೆ. 10ನೇ ಪ್ರಶ್ನೆ, ಹೆಚ್ಚಾಗಿ ಉಪ್ಪಿನಕಾಯಿಯನ್ನು ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಹೃದಯ ಕಾಯಿಲೆ, ಬಿ BP, ಸಿ ಕೊಲೆಸ್ಟ್ರಾಲ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಉಪ್ಪಿನಕಾಯಿಯಲ್ಲಿ ಸೋಡಿಯಂ ಆಮ್ಲಗಳು ಮತ್ತು ಮಸಾಲಾ ಪದಾರ್ಥಗಳಿಂದ ಅನೇಕ ರಾಸಾಯನಿಕ ಬದಲಾವಣೆಗಳಾಗುತ್ತವೆ. ಅತಿಯಾದ ಸೇವನೆಯಿಂದ ರಕ್ತದೊತ್ತಡ, ಆಸಿಡ್ ಸಮಸ್ಯೆ, ಜಠರದ ಕೆರಳಿಕೆ, ಕೊಲೆಸ್ಟ್ರಾಲ್ ಮತ್ತು ಹೃದಯ ಕಾಯಿಲೆಗಳು ಹೆಚ್ಚಾಗಬಹುದು. ಹುದುಗುವಿಕೆ ಸರಿಯಾಗಿಲ್ಲದಿದ್ದರೆ ವಿಷಕಾರಿ ಸಂಯುಕ್ತಗಳ ಅಪಾಯವಿದೆ. ಕೃತಕ ಸಂರಕ್ಷಕಗಳು ಮತ್ತು ತಪ್ಪಾದ ಸಂಗ್ರಹಣೆಯು ಆರೋಗ್ಯಕ್ಕೆ ಹಾನಿಕಾರಕ. ಉಪ್ಪಿನಕಾಯಿ ಸೇವನೆಯಲ್ಲಿ ಮಿತಿ ಅತ್ಯಗತ್ಯ. 11ನೇ ಪ್ರಶ್ನೆ, ಯಾವ ಅಣಬೆಯನ್ನು ವಿಶ್ವದ ಅತ್ಯಂತ ದುಬಾರಿ ಅಣಬೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಸಿಂಪಿ ಅಣಬೆ, ಬಿ ಮೋರೆಲ್ ಅಣಬೆ, ಸಿ ಬಟನ್ ಅಣಬೆ, ಡಿ ಗುಚ್ಚಿ ಅಣಬೆ. ಸರಿಯಾದ ಉತ್ತರ ಆಪ್ಷನ್ ಡಿ ಗುಚ್ಚಿ ಅಣಬೆ. ಗುಚ್ಚಿ ಅಣಬೆಗಳು ಹಿಮಾಲಯದ ಕಾಡುಗಳಲ್ಲಿ ಬೆಳೆಯುವ ವಿಶ್ವದ ಅತ್ಯಂತ ದುಬಾರಿ ಮತ್ತು ಅಪರೂಪದ ಖಾದ್ಯ ಅಣಬೆಗಳಾಗಿವೆ. ಇವು ಜೇನುಗೂಡಿನಂತೆ ಕಾಣುವ ಮಣ್ಣಿನಂತಹ ಪರಿಮಳ ಮತ್ತು ಪೌಷ್ಟಿಕಾಂಶಗಳಿಂದ ತುಂಬಿರುತ್ತವೆ. ಇವುಗಳನ್ನು ವಾಣಿಜ್ಯಿಕವಾಗಿ ಬೆಳೆಸಲು ಸಾಧ್ಯವಿಲ್ಲದಿರುವುದರಿಂದ ಕಾಡಿನಲ್ಲಿ ಶ್ರಮದಿಂದ ಸಂಗ್ರಹಿಸಿ ಒಣಗಿಸಲಾಗುತ್ತದೆ. ಇದು ಅವುಗಳ ಬೆಲೆ ಹೆಚ್ಚಾಗಲು ಕಾರಣವಾಗಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.